ಪರಲೋಕದಲ್ಲಿರುವಂತಹ ನಮ್ಮ ತಂದೆಯಾದ ದೇವರೇ, ಈ ಒಂದು ಮುಂಜಾನೆ ವೇಳೆಯಲ್ಲಿ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ಹೌದು ತಂದೆ, ಇಲ್ಲಿಯವರೆಗೂ ನಿಮ್ಮ ಮಕ್ಕಳು ಹಾಡಿನ ಮುಖಾಂತರ ನಿಮ್ಮನ್ನು ಘನಪಡಿಸಲಿಕ್ಕೆ ಮಾಡಿದಂತಹ ಸಹಾಯಕ್ಕಾಗಿ ಸ್ತೋತ್ರ ತಂದೆ. ಹೌದು ತಂದೆ, ಒಂದು ಸಮಯದಲ್ಲಿ ನಾನು ನಿಮ್ಮ ಮಾತುಗಳನ್ನು ಹೇಳೋದಿಕ್ಕೆ ತಂದಿದ್ದೀನಿ. ಸಿದ್ಧಪಡುತ್ತಿರುವಾಗ ನೀವೇ ನಮ್ಮ ಜೊತೆಯಾಗಿದ್ದು ನಡೆಸಬೇಕೆಂಬುದಾಗಿ ಕೇಳ್ತಾ ಇದ್ದೀನಿ ತಂದೆ. ಕೇಳುವ ನಿಮ್ಮ ಮಕ್ಕಳೆಲ್ಲರಿಗೂ ಕೂಡ ತಂದೆ ಬೇಕಾದಂತ ಜ್ಞಾನವನ್ನು, ವಿವೇಕವನ್ನು ಕೂಡ ದಯಪಾಲಿಸಿ ತಂದೆ. ಹೌದು ತಂದೆ, ನಾನು ಮಾತನಾಡುವಾಗ ನನಗೆ ಬೇಕಾದಂತ ಜ್ಞಾನವನ್ನು ದಯಪಾಲಿಸಬೇಕೆಂಬುದಾಗಿ ಕೇಳ್ತಾ ಇದ್ದೀನಿ ತಂದೆ. ಹೌದು ತಂದೆ, ಎಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ. ಹೌದು ತಂದೆ, ಅವನ್ನು ನಾವೆಲ್ಲರೂ ಸದ್ವಿನಿಯೋಗ ಪಡಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಸಹಾಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತರ ಒಂದು ಪರಿಶುದ್ಧ ನಾಮದಲ್ಲಿಂದು ಪ್ರಾರ್ಥನೆ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇಲೆ ಆತ್ಮೀಯರೆಲ್ಲರಿಗೂ ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಪ್ರಿಯರೇ. ಎಂದು ಅವಕಾಶವನ್ನು ಕೊಟ್ಟಂತಹ ತಂದೆಯಾದ ದೇವರಿಗೂ, ಅದೇ ರೀತಿಯಾಗಿ ಸಮಪಾಲಕರು ಕೂಡ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಈ ಒಂದು ಸಮಯದಲ್ಲಿ ನಾವು ಆಲೋಚನೆ ಮಾಡುವಂತಹ ಅಂಶದ ಹೆಸರು ಕಹಿಯಾದ ಬೇರು ಅಥವಾ ವಿಷವುಳ್ಳಂತಹ ಬೇರು. ಈ ದೇವರು ನಮಗಾಗಿ ಅನೇಕ ಸಂಗತಿಗಳನ್ನು ಬೈಬಲ್ನಲ್ಲಿ ಬರೆಸಿದರೆ ಅವುಗಳಲ್ಲಿನ ಕೆಲವು ಸಂಗತಿಗಳನ್ನ ನಾವು ಈ ಒಂದು ದಿನದಲ್ಲಿ ಆಲೋಚಿಸೋಣ ಪ್ರಿಯರೇ. ಕ್ರೈಸ್ತರ ಜೀವಿತ ಅನ್ನುವಂಥದ್ದು ಒಂದು ಪ್ರತ್ಯೇಕವಾದಂತಹ ಜೀವಿತ ಆಗಿದೆ ಪ್ರಿಯರೇ. ಮತ್ತೆ ಲೋಕಕ್ಕೆ ಭಿನ್ನವಾದಂತಹ ಜೀವಿತ ಆಗಿದೆ ಈ ಒಂದು ಕ್ರೈಸ್ತರ ಜೀವಿತ. ಅಂದ್ರೆ ಲೋಕಕ್ಕೆ ವಿರುದ್ಧವಾದಂತಹ ಜೀವಿತ ಪ್ರಿಯರೇ. ದೇವರು ನಮ್ಮನ್ನು ಆಕಾಶದ ನಕ್ಷತ್ರಗಳಂತೆ ಒಂದು ಬುದ್ಧಿವಂತರನ್ನಾಗಿ ಇರ್ಬೇಕಂತ ಬಯಸ್ತಿದ್ದಾರೆ ಪ್ರಿಯರೇ. ಮತ್ತೆ ನಾವು ಪುನಃ ಆ ಒಂದು ಲೋಕದೊಳಗೆ ಬೀಳಬಾರದು ಅಂತ ಬಯಸ್ತಿದ್ದಾರೆ. ಅಂದ್ರೆ ಒಂದು ಚಿಗುರು ಅನ್ನೋದು ಲೋಕದಲ್ಲಿ ನಾವು ಒಂದು ಬೇರೂರಿನಂತಹ ಒಂದು ಪಾಪದಲ್ಲಿ ಬೀಳಬಾರದು ಅಂತ ದೇವರು ಬಯಸ್ತಿದ್ದಾರೆ. ಆದ್ರೆ ದುಷ್ಟನ ಅನ್ನುವಂಥವನು ಏನ್ ಮಾಡ್ತಿದ್ದಾನೆ ಅಂದ್ರೆ ನಮ್ಮನ್ನು ನಿಧಾನವಾಗಿ ಆ ಒಂದು ಪಾಪದಲ್ಲಿ ಬೀಳುವ ಹಾಗೆ ಮಾಡ್ತಿದ್ದಾನೆ ಪ್ರಿಯರೇ. ಪಾಪದಲ್ಲಿ ನಮ್ಮನ್ನು ಹೇಗೆ, ಯಾವ ರೀತಿಯಾಗಿ ನಮ್ಮನ್ನು ಪಾಪದಲ್ಲಿ ಬೀಳಿಸೋಣ ಎಂಬುದಾಗಿ ಅವನು ಯಾವಾಗಲೂ ಕೂಡ ಪ್ರಯತ್ನಿಸುವವನು ಆಗಿದ್ದಾನೆ ಪ್ರಿಯರೇ. ನಮ್ಮನ್ನು ಹೇಗೆ ಅವನು ಪಾಪದಲ್ಲಿ ಬೀಳಿಸ್ತಾನೆ ಅಂತ ಒಂದು ವಾಕ್ಯವನ್ನು ನೋಡ್ಕೊಂಡು ವಾಕ್ಯದಲ್ಲಿ ಪ್ರವೇಶಿಸೋಣ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಚನ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಸಾಕು ಪ್ರಿಯರೇ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಅಂತ ಬರ್ಸಿದ್ದಾರೆ. ಇಲ್ಲಿ ಪೌಲನವರು ಬರ್ಸಿದ್ದಾರೆ, ಒಂದು ವಿಷವುಳ್ಳಂತ ಬೇರು ನಿಮ್ಮಲ್ಲಿ ಏನಾದ್ರೂ ಇದೆಯಾ ಅಂತ ನೋಡ್ಕೊಳ್ಳಿ ಎಂಬ ರೀತಿಯಲ್ಲಿ ಪೌಲನವರು ಬರ್ತಿದ್ದಾರೆ. ಯಾವ ವಿಷವುಳ್ಳಂತಹ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನ ಹುಟ್ಟಿಸದಂತೆ ನೋಡಿಕೊಳ್ಳಿರಿ ಅಂತ ಬರ್ತಿದ್ದಾರೆ ಪ್ರಿಯರೇ. ಇಲ್ಲಿ ಬಹಳ ಕಡೆ ನಾವು ನೋಡ್ತಾ ಇರ್ತೀವಿ, ಒಂದು ಗೋಡೆ ಆಗ್ಲಿ ಅಥವಾ ಮನೆ ಆಗ್ಲಿ ಒಂದು ಇರುತ್ತೆ. ಆ ಒಂದು ಗೋಡೆಗಳಲ್ಲಿ ಒಂದು ಚಿಕ್ಕದಾದಂತ ಗಿಡ ಒಂದು ಬೆಳೀತಾ ಇರುತ್ತೆ ಪ್ರಿಯರೇ. ಆ ಬೆಳೆದಂತ ಒಂದು ಗಿಡ ಅದನ್ನ ಚಿಕ್ಕದಿರುವಾಗ್ಲೇ ಅದನ್ನ ಕಟ್ ಮಾಡಿದ್ರೆ ಆ ಒಂದು
ಆ ಆ ಗೋಡೆ ಅನ್ನೋದು, ಆ ಗೋಡೆಗಾಗ್ಲಿ ಅಥವಾ ಒಂದು ಮನೆಗಾಗ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಅನ್ನೋದು ಆಗೋದಿಲ್ಲ ಪ್ರಿಯರೇ. ಅದು ಹೋಗ್ಲಿ ಬಿಡು ಚಿಕ್ಕದೇ ಅಲ್ವಾ ಅಂತ ಹಾಗೆ ಬಿಟ್ರೆ ಏನಾಗುತ್ತೆ ಅಂದ್ರೆ, ಅದು ಗೋಡೆಯನ್ನೇ ಸೀಳ್ಕೊಂಡು ಅಥವಾ ಮನೆಯನ್ನೇ ಸೀಳಿಕೊಂಡು ಆ ಒಂದು ಮನೆಯನ್ನೇ ಕೆಡಿಸುವಂತಹ ಆ ಒಂದು ನಾಶ ಮಾಡುವಂತಹ ರೀತಿಯಲ್ಲಿ ಅದು ಬೆಳೆಯುತ್ತೆ ಪ್ರಿಯರೇ. ಹಾಗೆ ಈ ದಿನದಲ್ಲಿ ಪಾಪ ಕೂಡ ಅಷ್ಟೇ ಪ್ರಿಯರೇ. ಯಾರು ಕೂಡ ಬೇಕು ಅಂತ ಪಾಪ ಮಾಡೋದಿಲ್ಲ. ಪಾಪ ಆ ಒಂದು ಪಾಪ ಮಾಡೋದಿಲ್ಲ ಪ್ರಿಯರೇ. ಆದ್ರೂ ಕೂಡ ಏನು ಆ ಪಾಪದಲ್ಲಿ ಬೀಳ್ಬೇಕು, ಪಾಪ ಮಾಡ್ಬೇಕು ಅಂತ ಯಾರು ಕೂಡ ಅನ್ಕೊಳ್ಳೋದಿಲ್ಲ ಪ್ರಿಯರೇ. ಅಂದ್ರೆ ಆ ಒಂದು ವಿಷಯವುಳ್ಳಂತಹ ಬೇರು ಎಲ್ಲಿ ಇರುತ್ತಲ್ಲ ಪ್ರಿಯರೇ, ಅದನ್ನು ಕತ್ತರಿಸ್ಕೊಳ್ತಾ ಇದ್ರೆ ನಮಗೆ ಬಹಳ ಆದಂತ ಬಹಳ ಒಂದು ಪಾಪದಲ್ಲಿ ಸಿಲುಕಿಸುವಂತದ್ದು ಆ ಒಂದು ಬೇರಾಗಿರುತ್ತೆ ಪ್ರಿಯರೇ. ಅದಕ್ಕೆ ನಾವು ಒಂದು ಪಾಪದಲ್ಲಿ ಬೀಳಬಾರದು, ಪಾಪದಲ್ಲಿರುವಂತಹ ಆ ಪಾಪದಲ್ಲಿ ಬಾನಿಸರಾಗಬಾರದು ಎಂಬ ರೀತಿಯಲ್ಲಿ ನಾವು ಇರ್ಬೇಕು ಪ್ರಿಯರೇ. ಒಂದು ಪಾಪಕ್ಕೆ ಬಾನಿಸರಾಗಬಾರದಂತೆ ನಾವು ಇರ್ಬೇಕು ಪ್ರಿಯರೇ. ಆ ಒಂದು ವಿಷವುಳ್ಳಂತ ಬೇರನ್ನು ನಾವು ಬೆಳೆಸ್ಕೊಳ್ಬಾರದು. ಮತ್ತೆ ವಿಷವುಳ್ಳಂತ ಬೇರು ಒಂದೇ ಇದೆಯಾ ಅಂತ, ಇನ್ನೂ ಏನಾರು ಇದೆಯಾ ಅಂತ ನೋಡೋಣ. ನೋಡಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ ಗಲಾತ್ಯರಿಗೆ ಬರೆದಂತಹ ಪತ್ರಿಕೆ 5ನೇ ಅಧ್ಯಾಯ 19-20 ವಚನಗಳು. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವ್ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಇಲ್ಲಿ ಶರೀರ ಭಾವದ ಕರ್ಮಗಳು ಪ್ರಸಿದ್ಧಿವಾಗಿಯೇ ಅವೆ. ಯಾವವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕತನ, ದುಂದೌತಣ ಇಂಥವುಗಳೇ. ಇವೆಲ್ಲವೂ ಕೂಡ ಏನಾಗಿದೆ ಅಂದ್ರೆ ಆ ಒಂದು ಕಹಿಯಾದ ಬೇರು ಅಥವಾ ವಿಷವುಳ್ಳಂತಹ ಬೇರುಗಳಾಗಿವೆ ಪ್ರಿಯರೇ. ದೀಕ್ಷಾ ಸ್ನಾನ ಹೊಂದಿದಂತಹ ನಾವೆಲ್ಲರೂ ನಮಗೆ ದುಷ್ಟನು ಮತ್ತೆ ಈ ಎಲ್ಲಾದ್ರ ಮೇಲೆ ಅಂದ್ರೆ ಈ ಒಂದು ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕತನ, ದುಂದೌತಣ ಇವೆಲ್ಲವುಗಳನ್ನು ನಮ್ಮಲ್ಲಿ ಚಿಗುರಿಸಬೇಕು ಅಂತ ಈ ಒಂದು ದುಷ್ಟನು ಪ್ರಯತ್ನಿಸ್ತಿರ್ತಾನೆ ಪ್ರಿಯರೇ. ಇದನ್ನು ನಾವು ಬೆಳೆಯೋದಕ್ಕೆ ಬಿಡಬಾರದು ಎಂದು ಆ ಒಂದು ಪ್ರಾರಂಭದಲ್ಲಿ ಅದನ್ನು ನಾವು ನಾಶ ಮಾಡ್ಬೇಕು ಪ್ರಿಯರೇ. ನಾಶ ಮಾಡದೇ ಇದ್ರೆ ಏನಾಗುತ್ತೆ ಅಂತ ನಮ್ಮೆಲ್ಲರಿಗೂ ಬಹಳ ಗೊತ್ತಿರುವಂತಹ ವಿಷಯನೇ. ಉದಾಹರಣೆಗೆ ಒಬ್ಬ ಕುಡುಕನನ್ನು ನೋಡೋದಾದ್ರೆ, ಯಾವ್ದೋ ಒಂದು ಸ್ನೇಹಿತರು ಇರ್ತಾರಲ್ಲ ಪ್ರಿಯರೇ, ಸ್ನೇಹಿತರು ಆ ಕುಡಿಯುವಂತಹ ಅಭ್ಯಾಸ ಮಾಡ್ತಾರೆ ಪ್ರಿಯರೇ. ಈ ಒಂದೇ ಸರಿ ಅಲ್ವಾ, ಏನಾಗಲ್ಲ ಕುಡಿ, ನಾಳೆಯಿಂದ ನೀನೇನ್ ಕುಡಿಬೇಡ ಅಂತ ಹೇಳಿ ಒಂದೇ ಸರಿ ಅಂತ ಈ ಒಂದು ಕುಡಿಯುವಂತಹ ಅಭ್ಯಾಸವನ್ನು ಮಾಡ್ತಾರೆ ಪ್ರಿಯರೇ. ಅದು ಒಂದೇ ದಿನ ಅಂತ ಇವತ್ತೊಂದು ದಿನನೇ, ನಾಳೆ ಒಂದು ದಿನನೇ ಈ ರೀತಿಯಾಗಿ ಹೇಳಿ ಇವರು ಅದನ್ನೇ ಕುಡಿಯುವಂತಹದ್ದನ್ನೇ ಒಂದು ಅಭ್ಯಾಸವಾಗಿ ಮಾಡ್ಕೊಳ್ತಾರೆ ಪ್ರಿಯರೇ. ಅದನ್ನು ನಾನು ಮುಂದೆ ಅನ್ಕೊಂಡ್ರೆ ಅದನ್ನ ಬಿಟ್ಬಿಡ್ಬಹುದು, ನಾನು ಮುಂದೆ ಅದನ್ನ ಬಿಟ್ಟು ಬಿಡಬಹುದು ಅಂತ ಅನ್ಕೊಳ್ತಾರೆ. ಆದ್ರೆ ಅದನ್ನು ಬಿಟ್ಟು ಬಿಡದ ಹಾಗೆ ಒಂದು ನಿಸ್ಸಹಾಯರಾಗಿ ಬದಲಾಗ್ತಾರೆ ಪ್ರಿಯರೇ. ಹಾಗೆಯೇ ಈ ಒಂದು ಮೇಲಿರುವಂತಹ ಎಲ್ಲ ಜಾರತ್ವ, ಬಂಡತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇವೆಲ್ಲವೂ ಕೂಡ ನಮ್ಮಲ್ಲಿ ಬೆಳೆಯುತ್ತವೆ ಅಂತ ನಾವು ಬೇಡ ಅನ್ಕೊಂಡ್ರು ಬೆಳೆಯುತ್ತವೆ ಪ್ರಿಯರೇ. ಅದನ್ನು ನಾವು ತೆಗೆದು ಹಾಕೋಬೇಕು ತಕ್ಷಣನೇ. ಅದನ್ನು ನಾವು ತೆಗೆದು ಹಾಕೊಳ್ಬೇಕು ಪ್ರಿಯರೇ. ಒಂದು ನೀರಲ್ಲಿ ಏನಾದ್ರೂ ನಾವು ಎಡಷ್ಟು ಏನಾದ್ರೂ ಬಿದ್ರೆ ಕುಡಿಯೋದಿಲ್ಲ. ಅದೇ ರೀತಿಯಾಗಿ ಆಹಾರ ಪದಾರ್ಥದಲ್ಲಿ ಏನಾದ್ರೂ ಕೂಡ ಬಿದ್ರೆ ನಾವು ಅದನ್ನ ತಿನ್ನೋದಿಲ್ಲ ಪ್ರಿಯರೇ. ಇಂತಹದ್ರಲ್ಲಿ ಮತ್ತೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಈ ಒಂದು ಕಹಿಯಾದ ಬೇರುಗಳು ಅಥವಾ ವಿಷವುಳ್ಳಂತಹ ಬೇರುಗಳು
ಆ ಒಂದು ಬೇರುಗಳು ಇದ್ರೆ ನಾವು ಅದನ್ನ ತಕ್ಷಣ ತೆಗೆದುಕೊಳ್ಳುವ ಹಾಕೊಳ್ಬೇಕು ಪ್ರಿಯರೇ. ತೆಗೆದು ಹಾಕ್ಬೇಕು. ಅದನ್ನ ಅಸಡ್ಡೆ ಮಾಡಬಾರ್ದು. ಚಿಕ್ಕದೇ ಅಲ್ವಾ ಅಂತ ಅದನ್ನ ನಾವು ಅಸಡ್ಡೆ ಮಾಡುವವರಾಗಿ ಇರಬಾರದು ಪ್ರಿಯರೇ. ಅದನ್ನು ಅಸಡ್ಡೆ ಮಾಡಿದ್ರೆ ಅದೇ ಒಂದು ಭಯಂಕರವಾದ ಒಂದು ಪಾಪದ ಹಳ್ಳಕ್ಕೆ ನಮ್ಮೆಲ್ಲರನ್ನು ತಳ್ಳುವಂತದ್ದಾಗಿರುತ್ತೆ ಪ್ರಿಯರೇ. ಮತ್ತೆ ವಿಷವುಳ್ಳ ಬೇರು ಮನುಷ್ಯನನ್ನ ಹೇಗೆ ನಾಶಪಡಿಸುತ್ತೆ ಅಂತ ನೋಡೋದಾದ್ರೆ, ಈ ಒಂದು ಯಾಕೋಬನ ಜೀವಿತದಲ್ಲಿ ಪಾತ್ರವಹಿಸಿದಂತ ಲಾಬಾನನ್ನು ಕುರಿತು ನೋಡೋದಾದ್ರೆ, ಲಾಬಾನನು ಯಾಕೋಬನು ಏಸಾವನಾದಂತಹ ತನ್ನ ಅಣ್ಣನು ಯಾಕೋಬನನ್ನು ಸಾಯಿಸುತ್ತಾನೆ ಭಯದಿಂದ ಈತನು ಓಡಿ ಹೋಗಿ ತನ್ನ ಸೋದರ ಮಾವನಾದಂತಹ ಲಾಬಾನನ ಒಂದು ಊರಿಗೆ ಅಂದ್ರೆ ಕಾರಾನಿಗೆ ಬಂದಾಗ, ಅಲ್ಲಿ ಈ ಲಾಬಾನನು ನನ್ನ ಸೋದರ ಅಳಿಯನೇ ಅಲ್ವಾ, ಎಷ್ಟು ದಿನ ಇರ್ತಾನೋ ಇರು, ನಿನ್ಗೆ ಎಷ್ಟು ದಿನ ಬೇಕು ಎಷ್ಟು ದಿನ ಇರ್ತೀಯೋ ಇರು, ನೀನು ಏನು ಭಯ ಪಡ್ಬೇಡ, ನಾನು ಇದೀನಿ ಅಂತ ಪ್ರೀತಿಯಿಂದ ಈ ಲಾಭನನು ಹೇಳಿಲ್ಲ ಪ್ರಿಯರೇ. ಈತನು ಏನ್ ಮಾಡಿದಾನೆ ಅಂದ್ರೆ, ಈತನು ನೋಡಿ ಆದಿಕಾಂಡ ಏನ್ ಮಾಡಿದಾನೆ ಅಂತ ನೋಡೋಣ. ಯಾವ ರೀತಿಯಾಗಿ ಈ ಒಂದು ಲಾಬಾನನು ಯಾಕೋಬನೊಟ್ಟಿಗೆ ಮಾತನಾಡಿದ್ದಾರೆ ಅಂತ ನೋಡೋಣ. 29ನೇ ಅಧ್ಯಾಯ, ಆದಿಕಾಂಡ 29ನೇ ಅಧ್ಯಾಯ 14-15 ವಚನಗಳು. ಲಾಬಾನನು ಅವನಿಗೆ, ನಿಜವಾಗಿ ನೀನು ನನ್ನ ರಕ್ತ ಸಂಬಂಧಿಯಾಗಿದ್ದಿ ಎಂದು ಹೇಳಿದನು. ಅವನು 1 ತಿಂಗಳಿನವರೆಗೂ ಲಾಬಾನನ ಬಳಿಯಲ್ಲಿ ವಾಸ ಮಾಡಿದನು. ಆಮೇಲೆ ಲಾಬಾನನು ಅವನನ್ನು, ನೀನು ನನ್ನನ್ನು ಸಂಬಂಧಿ ಎಂದು ಸುಮ್ಮನೆ ಸೇವಿಸುವುದು ನ್ಯಾಯವೋ? ನಿನ್ನ ಕೆಲಸಕ್ಕಾಗಿ ನಾನು ನಿನಗೆ ಏನು ಕೊಡಲಿ ಎಂದು ಕೇಳಿದನು. ಲಾಬಾನನು ಅವನಿಗೆ, ನಿಜವಾಗಿ ನೀನು ನನ್ನ ರಕ್ತ ಸಂಬಂಧಿಯಾಗಿದ್ದಿ ಎಂದು ಹೇಳಿದನು. ಅವನು 1 ತಿಂಗಳಿನವರೆಗೂ ಲಾಬಾನನ ಬಳಿಯಲ್ಲಿ ವಾಸ ಮಾಡಿದನು. ಆಮೇಲೆ ಲಾಬಾನನು ಅವನನ್ನು, ನೀನು ನನ್ನನ್ನು ಸಂಬಂಧಿ ಎಂದು ಸುಮ್ಮನೆ ಸೇವಿಸುವುದು ನ್ಯಾಯವೋ? ನಿನ್ನ ಕೆಲ್ಸಕ್ಕಾಗಿ ನಾನು ನಿನಗೆ ಏನು ಕೊಡಲಿ ಅಂತ ಕೇಳ್ತಿದ್ದಾನೆ ಇಲ್ಲಿ. ಅಂದ್ರೆ ಲಾಬಾನನು ನನ್ನ ಸೋದರಳಿಯನೇ ಅಲ್ವಾ, ನನ್ನ ಒಂದು ತಂಗಿಯ ಮಗನಲ್ವಾ, ಈತನನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು. ಈತನು ಮೊದಲೇ ದುಃಖದಲ್ಲಿದ್ದಾನೆ. ತನ್ನ ಅಣ್ಣನಾದಂತಹ ಏಸಾವನು ಆತನನ್ನು ಸಾಯಿಸೋದಿಕ್ಕಿದ್ದಾನೆ ಅಂತ ಈತನು ದುಃಖದಲ್ಲಿದ್ದಾನೆ ಅಂತ ಈತನು ಪ್ರೀತಿಯಿಂದ ಯಾಕೋಬನನ್ನು ನೋಡ್ಕೊಳ್ಳಲಿಲ್ಲ ಪ್ರಿಯರೇ. ಒಂದು ಫ್ರೀಯಾಗಿ 1 ತಿಂಗಳು ಈ ಯಾಕೋಬನಿಂದ ಒಂದು ಕೆಲಸವನ್ನು ಮಾಡಿಸ್ಕೊಂಡಿದ್ದ ಹಾಗೆ ನೋಡ್ತಾ ಇದೀವಿ ಪ್ರಿಯರೇ. ಮತ್ತೆ ಇನ್ನ 1 ತಿಂಗಳಾದ್ಮೇಲೆ 1 ತಿಂಗಳು ಕೆಲಸ ಮಾಡಿಸ್ಕೊಂಡಿದ್ದಾನೆ. ಮತ್ತೆ ಇಲ್ಲಿ ಇರ್ತಾನೋ ಇರಲ್ವೋ ಅಂತ ಹೇಳಿ ಏನು ಅಂತಿದ್ದಾನೆ. ಆಮೇಲೆ ಲಾಬಾನನು ಅವನನ್ನು, ನೀನು ನನ್ನನ್ನು ಸಂಬಂಧಿ ಎಂದು ಸುಮ್ಮನೆ ಸೇವಿಸುವುದು ನ್ಯಾಯವು? ನಿನ್ನ ಕೆಲ್ಸಕ್ಕಾಗಿ ನಾನು ನಿನಗೆ ಏನು ಕೊಡಲಿ ಅಂತ ಕೇಳ್ತಾ ಇದ್ದಾನೆ ಪ್ರಿಯರೇ. ಇಲ್ಲಿ ಏನು ಕೊಡಲಿ ಅಂತ ಕೇಳಿದಾಗ, ಈ ಒಂದು ಯಾಕೋಬನವರು ಏನು ರಾಹೇಲನಿಗೋಸ್ಕರ 7 ವರ್ಷ ಒಂದು ಕೆಲಸವನ್ನು ಮಾಡ್ತಾರೆ ಪ್ರಿಯರೇ. 7 ವರ್ಷ ಕೆಲಸ ಮಾಡಿದ ನಂತರ ಈ ಲಾಬಾನನು ಮೋಸ ಮಾಡ್ತಾನೆ. ಅಂದ್ರೆ ರಾಹೇಲನ್ನು ಕೊಡದೆ ಲೇಯಳನ್ನು ಕೊಟ್ಟು ಮದ್ವೆ ಮಾಡ್ತಾನೆ ಪ್ರಿಯರೇ. ಮತ್ತೆ ಇದೇನೇನ್ ಮಾಡಿದ್ದು ಅಂತ ಯಾಕೋಬನು ಪ್ರಶ್ನಿಸಿದಾಗ, ಇವರು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ದೇಶದ ಪದ್ಧತಿ ಇದೆಲ್ಲ, ಫಸ್ಟ್ ಮಕ್ಕಳಿಗೆ ಮದ್ವೆ ಮಾಡಬಿಟ್ಟು ಮತ್ತೆ ಚಿಕ್ಕವರಿಗೆ ಮದುವೆ ಮಾಡುವಂತದ್ದು ನಮ್ಮ ದೇಶದ ಪದ್ಧತಿ ಅಲ್ಲ ಅಂತ ಹೇಳ್ತಿದ್ದಾರೆ ಪ್ರಿಯರೇ. ಈ ರೀತಿಯಾಗಿ ಇರ್ಬೇಕಾದ್ರೆ ಮತ್ತೆ ಯಾಕೋಬನವರು ಮತ್ತೆ 7 ವರ್ಷ ಈ ಒಂದು, ಒಂದ್ ನಿಮಿಷ ಪ್ರಿಯರೇ, ಮತ್ತೆ 7 ವರ್ಷ ఎంత అయితే 5:30 ಹಲೋ, ಲೇಯಳಿಗೋಸ್ಕರ 7 ವರ್ಷ ಕೆಲಸ ಮಾಡ್ತಾನೆ ಪ್ರಿಯರೇ. ಮತ್ತೆ ರಾಹೇಲಳಿಗೋಸ್ಕರ ಮತ್ತೆ 7 ವರ್ಷ ನಾನ್ ಬೇಕಾದ್ರೆ ಮತ್ತೆ ರಾಹೇಲಳಿಗೋಸ್ಕರ 7 ವರ್ಷ 7 ವರ್ಷ ಕೆಲಸ ಮಾಡ್ತೀನಿ ಅಂತ ಹೇಳಿ ಟೋಟಲ್ ಆಗಿ 14 ವರ್ಷ ಈತನು ಫ್ರೀಯಾಗಿ ಈ ಒಂದು ಲಾಬಾನನಿಗೆ ಕೆಲಸ ಮಾಡ್ಕೊಡ್ತಾನೆ ಪ್ರಿಯರೇ. ಲಾಬಾನನಿಗೆ ಕೆಲಸ ಮಾಡಿಕೊಟ್ಟು ತನ್ನ
ರಾಹೇಲನ್ನು ಮದ್ವೆ ಮಾಡ್ಕೊಳ್ತಾನೆ ಪ್ರಿಯರೇ. ಮತ್ತೆ ಇನ್ನು ತನ್ನ ಹಿಂಡಿಗಾಗಿ ಕೂಡ ಈತನು 6 ವರ್ಷ ಒಂದು ಕೆಲಸವನ್ನು ಮಾಡ್ತಾನೆ. ಟೋಟಲ್ 20 ವರ್ಷ ಫ್ರೀ ಆಗಿ ಈ ಒಂದು ಯಾಕೋಬನವರು ಕೆಲಸ ಮಾಡ್ತಾರೆ ಪ್ರಿಯರೇ. ಆದ್ರೆ ಈ ಲಾಬಾನನವರು ಯಾಕೋಬನ ಒಂದು ಅಮಾಯಕತ್ವವನ್ನು ಬಳಸ್ಕೊಳ್ತಿದ್ದಾರೆ ಪ್ರಿಯರೇ. ಇದನ್ನು ಧನಾಪೇಕ್ಷೆ ಉಳ್ಳವನಾಗಿದ್ದಾನೆ ಪ್ರಿಯರೇ. ಲಾಬಾನನು ಧನಾಪೇಕ್ಷೆ ಉಳ್ಳವನಾಗಿದ್ದಾನೆ, ಒಬ್ಬ ಸೂರೆ ಮಾಡುವವನಾಗಿ ಕಾಣಿಸ್ತಿದ್ದಾನೆ ಪ್ರಿಯರೇ. ಅಂದ್ರೆ ಈ ಯಾಕೋಬನನ್ನು ಫ್ರೀಯಾಗಿ ಅಂದ್ರೆ 20 ಇಯರ್ಸ್ 20 ವರ್ಷ ಈ ಒಂದು ಲಾಬಾನನು ಯಾಕೋಬನ ಕೈಯಲ್ಲಿ ಕೆಲಸ ಮಾಡಿಸ್ಕೊಂಡಿದ್ದಾನೆ. ಕೆಲಸ ಮಾಡಿಸ್ಕೊಂಡ್ ಒಂದು 14 ವರ್ಷ ಕೆಲಸ ಮಾಡಿದ ನಂತರ ಈತನು ಏನ್ ಹೇಳ್ತಿದ್ದಾನೆ, ಈತನು ಬಹಳ ಲಾಭವನ್ನು ಅಪೇಕ್ಷಿಸುವವನಾಗಿ ಇದ್ದಾನೆ ಪ್ರಿಯರೇ. ಲಾಭಕ್ಕಾಗಿ ಏನಾದ್ರೂ ಮಾಡುವವನಾಗಿ ಕಾಣಿಸ್ತಿದ್ದಾನೆ. ಲಾಬಾನನು ಅಂದ್ರೆ ಲಾಭ ಅಂದ್ರೆ ಲಾಬಾನನು ಅಂತ ನಾವ್ ಅನ್ಕೋಬಹುದು. ಅಂದ್ರೆ ಒಂದು ದುರ್ಲಾಭವನ್ನು ಆಶಿಸುವಂತ ಒಬ್ಬ ವ್ಯಕ್ತಿಯಾಗಿ ನೋಡ್ತಾ ಇದೀವಿ ಪ್ರಿಯರೇ. ಇಲ್ಲಿ ಯಾಕೋಬನು ಕಷ್ಟ ಪಡ್ಬೇಕು, ಈ ಒಂದು ಲಾಭಾನನು ಒಂದು ಲಾಭವನ್ನು ಅನುಭವಿಸಬೇಕು ಅಂತ ಇಲ್ಲಿ ಈ ಲಾಭವನ್ನು ಅನುಭವಿಸುವವನಾಗಿ ಲಾಭಾನನು ಇದ್ದಾನೆ ಪ್ರಿಯರೇ. ಮತ್ತೆ ಈತನು ಇನ್ನು 14 ವರ್ಷ ಆಗೋಯ್ತು, ಈತನು ಇರ್ತಾನೋ ಇರಲ್ವೋ, ಈತನಿಂದ ನಾನು ಇನ್ನ ಎಷ್ಟು ಕೆಲಸ ಮಾಡಿಸ್ಕೊಳ್ಬೇಕು ಅಂತ ಉದ್ದೇಶದಿಂದ ಅವನು ಏನ್ ಮಾಡ್ತಾನೆ, ನಾನ್ ನಿನಗೆ ಯಾಕೋಬನಿಗೆ ಹೇಳ್ತಾನೆ, ನಿನಗೆ ಪಾರ್ಟ್ನರ್ಶಿಪ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾರೆ ನೋಡಿ. ಅದೇ ಆದಿಕಾಂಡ 31ನೇ ಅಧ್ಯಾಯ 39ನೇ ವಚನ, 31-39. 39 ಹಾ. ಕಾಡು ಮೃಗಗಳು ಕೊಂದ ಪಶುಗಳನ್ನು ನಿನ್ನ ಭಾಗಕ್ಕೆ ಹಾಕದೆ ನಾನೇ ಬದಲು ಕೊಟ್ಟೆನು. ಹಗಲಾಗಲಿ ಇರುಳಾಗಲಿ ಕದ್ದು ಹೋದವರ ಲೆಕ್ಕವನ್ನು ನನ್ನಿಂದಲೇ ತೆಗೆದುಕೊಂಡಿ. ಇಲ್ಲಿ ಪಾರ್ಟ್ನರ್ಶಿಪ್ ಕೊಡ್ತೀನಿ ಅಂತ ಹೇಳಿದಂತ ಲಾಬಾನನವರು ಏನ್ ಮಾಡ್ತಾ ಇದ್ದಾರೆ, ಪಾರ್ಟ್ನರ್ಶಿಪ್ ಅಂದ ತಕ್ಷಣ ಇನ್ನ ಇಬ್ರಿಗೂ ಸಮಾನನಾಗಿರ್ಬೇಕಲ್ಲ ಪ್ರಿಯರೇ. ಹಾಗೆಲ್ಲ ಏನ್ ಮಾಡ್ತಾರೆ, ಯಾವುದೇ 39ನೇ ವಚನ, ಕಾಡು ಮೃಗಗಳು ಕೊಂದ ಪಶುಗಳನ್ನು ನಿನ್ನ ಭಾಗಕ್ಕೆ ಹಾಕದೆ ನಾನೇ ಬದಲು ಕೊಟ್ಟೆನು. ಹಗಲಾಗಲಿ ಇರುಳಾಗಲಿ ಕದ್ದು ಹೋದದ್ದನ್ನು ಲೆಕ್ಕವನ್ನು ನನ್ನಿಂದಲೇ ತೆಗೆದುಕೊಂಡಿ. ಇಲ್ಲಿ ಪಾರ್ಟ್ನರ್ಶಿಪ್ ಅಂತ ಹೇಳಿ ಈತನ ಏನ್ ಮಾಡ್ತಾ ಇದ್ದಾನೆ, ಲಾಭಾನನು ಯಾವುದೇ ಒಂದು ಕಾಡು ಮೃಗ ಬಂದ್ಬಿಟ್ಟು ಒಂದು ಕುರಿಗಳನ್ನು ತಿಂದ್ಬಿಟ್ರೆ ಅದನ್ನು ಕೂಡ ಒಂದು ಯಾಕೋಬನ ಒಂದು ಲೆಕ್ಕಕ್ಕೆ ಹಾಕ್ತಿದ್ದಾನೆ. ಅದೇ ರೀತಿಯಾಗಿ ಕಳ್ಳತನವಾದಂತಹ ಒಂದು ಕುರಿಗಳನ್ನು ಕೂಡ ಯಾರ ಒಂದು ಲೆಕ್ಕಕ್ಕೆ ಹಾಕ್ತಿದ್ದಾರೆ ಅಂದ್ರೆ ಈ ಒಂದು ಯಾಕೋಬನ ಒಂದು ಲೆಕ್ಕಕ್ಕೆ ಹಾಕ್ತಿದ್ದಾರೆ ಪ್ರಿಯರೇ. ಮತ್ತೆ ಇನ್ನು ನೋಡೋಣ ನೋಡಿ, ಅದೇ 31ನೇ ಅಧ್ಯಾಯ 1-2 ವಚನಗಳು. 1-2 ಹ್ಮ್. ನಮ್ಮ ತಂದೆಯ ಆಸ್ತಿಯೆಲ್ಲ ಯಾಕೋಬನ ಪಾಲಾಯಿತು. ನಮ್ಮ ತಂದೆಯ ಆಸ್ತಿಯಿಂದಲೇ ಅವನಿಗೆ ಇಷ್ಟು ಐಶ್ವರ್ಯ ಉಂಟಾಯಿತು ಎಂಬುದಾಗಿ ಲಾಬಾನನ ಮಕ್ಕಳು ಹೇಳಿಕೊಳ್ಳುವ ಮಾತುಗಳು ಯಾಕೋಬನ ಕಿವಿಗೆ ಬಿದ್ದವು. ಇದಲ್ಲದೆ ಅವನು ಲಾಬಾನನ ಮುಖಭಾವವನ್ನು ನೋಡಿದಾಗ ಅದು ಮೊದಲಿದ್ದಂತೆ ತೋರಲಿಲ್ಲ. ಸಾಕು ಪ್ರಿಯರೇ. ಇಲ್ಲಿ ಲಾಭಾನನು ಪಾರ್ಟ್ನರ್ಶಿಪ್ ಕೊಡ್ತೀನಿ ಅಂತ ಹೇಳಿದ್ದಾನೆ ಪ್ರಿಯರೇ. ಇಲ್ಲಿ ದೇವರು ಯಾಕೋಬನ ಮುಖಾಂತರ ಯಾಕೋಬನನ್ನು ಆಶೀರ್ವದಿಸಿ ಇವರ ಒಂದು ಆಸ್ತಿಯನ್ನ ಅಂದ್ರೆ ಒಂದು ಹಿಂಡನ್ನು ಬೆಳೆಯುವಂತೆ ಮಾಡ್ತಿದ್ದಾರೆ ಪ್ರಿಯರೇ. ಆದ್ರೆ ಈ ಲಾಭಾನನಾಗ್ಲಿ ಆತನ ಮಕ್ಕಳಾಗ್ಲಿ ಅದನ್ನು ಗುರುತಿಸದೆ ಈ ಯಾಕೋಬನನ್ನೇ ಒಂದು ಅಮಾಯಕತ್ವವನ್ನು ಬಳಸ್ಕೊಂಡು ಯಾಕೋಬನ ಮೇಲೆ ಎಲ್ಲಾನು ಹೊರಿಸ್ತಿದ್ದಾರೆ ಅಂತ ಆ ಮಕ್ಕಳು ಏನಂತ ಅಂದ್ಕೊಳ್ತಿದ್ದಾರೆ ಅಂದ್ರೆ, ನಮ್ಮ ತಂದೆಯ ಆಸ್ತಿ ಎಲ್ಲ ಯಾಕೋಬನ ಪಾಲಾಯಿತು, ನಮ್ಮ ತಂದೆಯ ಆಸ್ತಿಯಿಂದಲೇ ಅವನಿಗೆ ಇಷ್ಟು ಐಶ್ವರ್ಯ ಉಂಟಾಯಿತು ಎಂಬುದಾಗಿ ಲಾಬಾನನ ಮಕ್ಕಳು ಹೇಳಿಕೊಳ್ಳುವ ಮಾತುಗಳು ಯಾಕೋಬನ ಕಿವಿಗೆ ಬಿದ್ದವು. ಇದಲ್ಲದೆ ಅವನು ಲಾಬಾನನ ಮುಖಭಾವವನ್ನು ನೋಡಿದಾಗ ಅದು ಮೊದಲಿದ್ದಂತೆ ತೋರಲಿಲ್ಲ. ಇಲ್ಲಿ ಈ ಒಂದು ಮಕ್ಕಳು ಏನ್ ಹೇಳ್ತಿದ್ದಾರೆ, ನಮ್ಮ ತಂದೆ ಆಸ್ತಿ ಎಲ್ಲ ಈ ಯಾಕೋಬನ ಪಾಲಾಯ್ತಲ್ಲ, ನಮ್ಮ ತಂದೆಯಿಂದಲೇ ಈ ಒಂದು ಯಾಕೋಬನಿಗೆ ಇಷ್ಟೊಂದು ಐಶ್ವರ್ಯ
ಉಂಟಾಗಿದೆ ಅಂತ ಈತನ ಒಂದು ಮಕ್ಕಳು ಒಂದು ಲಾಬಾನನ ಮಕ್ಕಳು ಹೇಳ್ಕೊಳ್ತಿರ್ತಾರೆ ಪ್ರಿಯರೇ. ಮತ್ತೆ ಈ ಒಂದು ಮಾತುಗಳು ಯಾಕೋಬನ ಕಿವಿಗೆ ಬೀಳುತ್ತೆ ಪ್ರಿಯರೇ. ಯಾಕೋಬನ ಕಿವಿಗೆ ಬಿದ್ದ ನಂತರ ಈ ಒಂದು ಲಾಬಾನನ ಮುಖವನ್ನು ನೋಡಿದಾಗ ಅದು ಅವರ ಮುಖ ಮೊದಲಿದ್ದಂತೆ ಇಲ್ಲ ಅಂತೆ ಪ್ರಿಯರೇ, ಮೊದಲಿದ್ದಂತೆ ಇಲ್ಲ. ಆದ್ರಿಂದ ಯಾಕೋಬನು ನಿರ್ಣಯಿಸ್ಕೊಳ್ತಾನೆ, ದೇವರು ಹೇಳಿದಾಗ, ಯಾಕೋಬನಿಗೆ ಹೇಳಿದಾಗ, ನೀನು ಸ್ವದೇಶಕ್ಕೆ ಹೋಗಬೇಕು ಅಂತ ದೇವರು ಯಾಕೋಬನಿಗೆ ಹೇಳಿದಾಗ, ಯಾಕೋಬನು ಈ ವಿಷಯಗಳನ್ನು ಒಂದು ತನ್ನ ಹೆಂಡತಿಯರ ಬಳಿ ಹೇಳಿದಾಗ ಆ ಒಂದು ಹೆಂಡತಿಯರು ಯಾವ ರೀತಿಯಾಗಿ ಮಾತಾಡ್ತಾರೆ ಅಂತ ನೋಡಿ. 14:15 ಅದೇ ಆದಿಕಾಂಡ 31ನೇ ಅಧ್ಯಾಯ 14-15. ಯಾಕೋಬನು ಈ ಮಾತುಗಳನ್ನಾಡಿದಾಗ ರಾಹೇಲಳು ಮತ್ತು ಲೇಯಳು, ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಪಾಲು ಬಾಧ್ಯತೆಯು ಇನ್ನೇನಿದೆ? ಅವನು ನಮ್ಮನ್ನು ಅನ್ಯರೆಂದು ಎಣಿಸುತ್ತಾನಲ್ಲ. ಅವನು ನಮ್ಮನ್ನು ಮಾರಿ ನಮ್ಮ ಮೂಲಕ ಸಿಕ್ಕಿದ ದ್ರವ್ಯವನ್ನು ತಾನೇ ನುಂಗಿಬಿಟ್ಟನು. ಯಾಕೋಬನು ಈ ಮಾತುಗಳನ್ನಾಡಿದಾಗ ರಾಹೇಲಳು ಮತ್ತು ಲೇಯಳು, ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಪಾಲು ಬಾಧ್ಯತೆಯು ಇನ್ನೇನದೆ? ಅವನು ನಮ್ಮನ್ನು ಅನ್ಯರೆಂದು ಎಣಿಸುತ್ತಾನಲ್ಲ. ಅವನು ನಮ್ಮನ್ನು ಮಾರಿ ನಮ್ಮ ಮೂಲಕ ಸಿಕ್ಕಿದ ದ್ರವ್ಯವನ್ನು ತಾನೇ ನುಂಗಿಬಿಟ್ಟನು. ಅಂದ್ರೆ ಇಲ್ಲಿ ಲೇಯಳು ಮತ್ತೆ ರಾಹೇಲಳು ಒಂದು ತಂದೆಯ ಬಗ್ಗೆ ಯಾವ ರೀತಿಯಾಗಿ ಮಾತನಾಡ್ತಿದ್ದಾರೆ ಅಂತ ನೋಡೋದಾದ್ರೆ, ಈ ಒಂದು ಲಾಬಾನನಿಗೆ ಈ ಒಂದು ಕುಟುಂಬಕ್ಕಾಗಿ ಒಂದು ಹಣವನ್ನು ಖರ್ಚು ಮಾಡುವವನಲ್ಲ. ಮತ್ತೆ ಈ ಒಂದು ತನ್ನ ಹೆಣ್ಣು ಮಕ್ಕಳಿಗೆ ಬರಬೇಕಾದಂತಹ ಪಾಲನ್ನು ಕೂಡ ತಾನೇ ತೆಗೆದುಕೊಂಡವನಾಗಿ ಇದ್ದಾನೆ ಪ್ರಿಯರೇ. ಅಂದ್ರೆ ಎಲ್ಲಾ ಲಾಭವನ್ನು ಕೂಡ ಈ ಒಂದು ಲಾಭಾನನೇ ಹೊಂದಿಕೊಳ್ಳುವವನಾಗಿದ್ದಾನೆ ಪ್ರಿಯರೇ. ಇಲ್ಲಿ ಯಾಕೋಬನಿಂದ ಮಾತ್ರ ನಷ್ಟ ಬಂದಿದೆ. ಲಾಭ ಬಂದ್ರೆ ಮಾತ್ರ ಯಾಕೋಬನಿಗೆ ಲಾಭ ಬಂದ್ರೆ ಲಾಬಾನನಿಗೆ, ನಷ್ಟ ಬಂದ್ರೆ ಒಂದು ಯಾಕೋಬರ ಒಂದು ಪಾಲಿಗೆ ಹಾಕ್ತಿದ್ದಾನೆ ಪ್ರಿಯರೇ. ಇಲ್ಲಿ ನಾವು ಈ ಒಂದು ದೇಶವನ್ನು ಬಿಟ್ಟು ನಮ್ಮ ಸ್ವದೇಶಕ್ಕೆ ಹೋಗೋಣ, ನಮ್ಮ ದೇವರು ಹೇಳಿದ್ದಾರೆ ಅಂತ ಹೇಳಿದಾಗ ಈ ಒಂದು ಹೆಣ್ಣು ಮಕ್ಕಳು ಯಾವ ರೀತಿ ಹೇಳ್ತಿದ್ದಾರೆ, ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಪಾಲು ಬಾಧ್ಯತೆಯು ಇನ್ನೆಲ್ಲಿದೆ? ಅಂದ್ರೆ ನಮ್ಮ ತಂದೆ ಮನೆಯಲ್ಲಿ ನಮಗೆ ಏನು ಹಕ್ಕಿದೆ? ಏನು ಇಲ್ಲ. ನಮ್ಮ ತಂದೆ ನಮ್ಮನ್ನು ತನ್ನ ಮಕ್ಕಳ ಹಾಗೆ ಕೂಡ ನೋಡ್ತಿಲ್ಲ. ನಮಗೆ ಬರುವಂತಹ ಪಾಲನ್ನು ಕೂಡ ತಾನೇ ನುಂಗು ಬಿಟ್ಟಿದ್ದಾನೆ ಅಂತ ಹೇಳ್ತಿದ್ದಾನೆ ಪ್ರಿಯರೇ. ನಾವು ಆತನ ದೃಷ್ಟಿಗೆ ಅನ್ಯರಂತೆ ಕಾಣಿಸ್ತಿದೀವಿ ಅಂತ ಬೇರೆಯವರ ರೀತಿಯಾಗಿ ತಂದೆ ಅವರನ್ನು ನೋಡ್ತಾ ಇದ್ದಾನೆ ಪ್ರಿಯರೇ. ಮತ್ತೆ ಅವನು ನಮ್ಮನ್ನು ಮಾರಿ ನಮ್ಮ ಮೂಲಕ ಸಿಕ್ಕಿದ ದ್ರವ್ಯವನ್ನು, ಅಂದ್ರೆ ಇವರ ಒಂದು ಹಣವನ್ನು ಕೂಡ ತಾನೇ ನುಂಗಿ ಬಿಟ್ಟ ಹಾಗೆ ಇಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಕೆಲವರು ಇರ್ತಾರೆ, ಈತನು ಲಾಬಾನನು ಕುಟುಂಬಕ್ಕಾಗಿ ಏನಾದ್ರೂ ಖರ್ಚು ಮಾಡ್ತಾ ಇದ್ದೇನಾ, ಇದ್ರ ಮಕ್ಕಳನ್ನು, ಈ ಹೆಣ್ಮಕ್ಕಳನ್ನು ನೋಡ್ತಾ ಇದ್ದೇನಾ ಅಂದ್ರೆ ಇಲ್ಲ ಪ್ರಿಯರೇ. ಇದನ್ನು ಲಾಬಾನನು ಯಾಕೋಬನಿಗೆ ಕಷ್ಟವನ್ನು ಕೊಡ್ಬೇಕಾದ್ರೆ, ನನ್ನ ಹೆಣ್ಣು ಮಕ್ಕಳಿದಾರಲ್ಲ, ನಾನು ಈತನಿಗೆ ಏನಾದ್ರು ನಷ್ಟಪಡಿಸಿದ್ರೆ ಈ ಹೆಣ್ಣು ಮಕ್ಕಳಿಗೆ ಏನಾದ್ರು ಬಾಧಿಸ್ತಾನಂತ ಏನಾದ್ರೂ ಯೋಚನೆ ಮಾಡಿದಾನೆ ಅಂದ್ರೆ ಇಲ್ಲ ಪ್ರಿಯರೇ. ಈತನು ತನ್ನ ಲಾಭವನ್ನು ಕುರಿತ ಮಾತ್ರ ಯೋಚನೆ ಮಾಡ್ತಾ ಇದ್ದಾನೆ. ಇನ್ನ ತನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿಲ್ಲ ಪ್ರಿಯರೇ. ಈತನು ಕುಟುಂಬವನ್ನು ಕೂಡ ಕುಟುಂಬದ ಬಗ್ಗೆ ಕೂಡ ಯೋಚನೆ ಮಾಡ್ತಿಲ್ಲ. ಈತನಿಗೇನು ತನ್ನ ಒಂದು ಹಿಂಡು ಅಂದ್ರೆ ಲಾಭ, ಆ ಒಂದು ಆಸ್ತಿ ಅನ್ನೋದು ಮಾತ್ರ ಬಹಳ ಮುಖ್ಯವಾಗಿದೆ ಪ್ರಿಯರೇ ಈತನಿಗೆ. ಇನ್ನ ಈಗಿನ ಕಾಲದಲ್ಲಿ ಕೂಡ ಕೆಲವು ಮಂದಿ ನೋಡ್ಬೇಕಾದ್ರೆ ಬಹಳ ಕಂಜೂಸ್ ಮಾಡ್ತಾ ಇರ್ತಾರೆ, ಯಾವ್ದಕ್ಕೂ ಖರ್ಚು ಮಾಡೋದಿಲ್ಲ. ಮನೆಗೂ ಮಕ್ಕಳಿಗೂ ಯಾವ್ದಕ್ಕೂ ಖರ್ಚು ಮಾಡದೆ ಕಂಜೂಸ್ ಮಾಡ್ತಾ ಇರ್ತಾರೆ ಪ್ರಿಯರೇ. ಇನ್ನ ಈ ಲಾಭನನ್ನು ಕೂಡ ಅದೇ ರೀತಿಯಾಗಿ ಆ ಒಂದು ದುರ್ಲಾಭವನ್ನು ಹೊಂದಿಕೊಳ್ಳುತ್ತಾ ತನ್ನ ಮಕ್ಕಳಿಗೆ ಕೂಡ ಅದನ್ನು ಹಿಡಿದ ಹಾಗೆ ತಾನೇ ಎಲ್ಲವನ್ನು ನುಂಗಿಬಿಟ್ಟ ಹಾಗೆ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಮತ್ತೆ ನೋಡಿ, ಜ್ಞಾನೋಕ್ತಿಗಳು ಈ ಒಂದು ಲಾಭನು ಯಾವ ರೀತಿಯಾಗಿ ಇದ್ದಾನೆ ಅಂತ ನೋಡಿ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 27ನೇ ವಚನ. ಸೂರೆ ಮಾಡುವವನು ಸ್ವಂತ ಮನೆಯನ್ನು ಬಾಧಿಸುವನು, ಲಂಚವನ್ನೊಪ್ಪದವನು ಸುಖವಾಗಿ ಬಾಳುವನು.
ಸೂರೆ ಮಾಡುವವನು ಸ್ವಂತ ಮನೆಯನ್ನು ಬಾಧಿಸುವವನು, ಲಂಚವನ್ನು ಒಪ್ಪದವನು ಸುಖವಾಗಿ ಬಾಳುವನು. ಅಂದ್ರೆ ಇಲ್ಲಿ ಸೂರೆ ಮಾಡುವವನಾಗಿ ಕಾಣ್ತಿದ್ದಾನೆ ಪ್ರಿಯರೇ. ಇಲ್ಲಿ ಲಾಭಾನನು ಸೂರೆ ಮಾಡುವವನಾಗಿ ಕಾಣಿಸ್ತಿದ್ದಾನೆ. ಅಂದ್ರೆ ಯಾಕೋಬನು ತನ್ನ ದೇಶಕ್ಕೆ ಹೋದ ಮೇಲೆ ಯಾಕೋಬನನ್ನು ದೇವರು ಆಶೀರ್ವದಿಸಿ ಒಂದು ಲಾಭಾನನ ಒಂದು ಹಿಂಡನ್ನು ಅಥವಾ ಆಸ್ತಿಯನ್ನು ಅಭಿವೃದ್ಧಿ ಪಡಿಸಿದ್ದಾನೆ ಅಂತ ಈತನು ಗ್ರಹಿಸ್ತಿಲ್ಲ. ನನ್ನಿಂದನೇ ಈತನಿಗೆ ಇನ್ನ ಲಾಭ ಆಗಿದೆ ಅಂತ ಈತನು ಯೋಚನೆ ಮಾಡ್ತಿದ್ದಾನೆ ಪ್ರಿಯರೇ. ಮತ್ತೆ ಯಾಕೋಬನು ಯಾವುದೇ ಒಂದು ಕಳ್ಳತನ ಆದ್ರೂ, ಯಾವುದೇ ಒಂದು ಸತ್ತೋದ್ರು ಅದನ್ನ ಈ ಒಂದು ಯಾಕೋಬನ ಲೆಕ್ಕಕ್ಕೆ ಹಾಕಿ ಈತನನ್ನು ಬರಿಗೈಯಲ್ಲಿ ಕಳಿಸ್ಬೇಕು ಅಂತ ಒಂದು ರೀತಿಯಲ್ಲಿ ಈತನಿದ್ದಾನೆ ಪ್ರಿಯರೇ. ಮತ್ತೆ ಯಾಕೋಬನನ್ನು 20 ವರ್ಷ ಈತನು ಕೆಲಸ ಮಾಡಿಸ್ಕೊತಾನೆ. ಅಂದ್ರೆ 7 ವರ್ಷ ಫಸ್ಟ್ ರಾಹೇಲನ್ನು ಮದ್ವೆ ಮಾಡ್ತೀನಿ ಅಂತ ಮೋಸ ಮಾಡಿ 7 ವರ್ಷ ಕೆಲಸ ಮಾಡಿಸ್ಕೊತಾನೆ. ಮತ್ತೆ 7 ವರ್ಷ ರಾಹೇಲಲಿಗೋಸ್ಕರ ಕೆಲಸ ಮಾಡ್ತಾನೆ. ಮತ್ತೆ ನಾನು ನಿನಗೆ ಪಾರ್ಟ್ನರ್ಶಿಪ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು 6 ವರ್ಷ ಈ ಫ್ರೀ ಆಗಿ ಮತ್ತೆ 6 ವರ್ಷ ಕೆಲಸ ಮಾಡ್ಕೊತಾನೆ. ಅಂದ್ರೆ ಟೋಟಲ್ ಒಂದು 20 ವರ್ಷ ಈ ಒಂದು ಲಾಭನನು ಕೆಲಸ ಮಾಡಿಸ್ಕೊತಾನೆ. ಅಂದ್ರೆ ಲಾಭನನ್ನು ಕೆಲಸ ಮಾಡಿಸ್ಕೊಳ್ತಾನೆ ಪ್ರಿಯರೇ, ಫ್ರೀಯಾಗಿ. ದೇವರು ಯಾಕೋಬನನ್ನು ಆಶೀರ್ವದಿಸ್ತಾನೆ, ಅದ್ರಿಂದ ನನಗೆ ಇದೆಲ್ಲಾ ಬಂದಿದೆ ಅಂತ ಈತನು ಅಂದ್ಕೊಳ್ತಿಲ್ಲ ಪ್ರಿಯರೇ. ಇದೆಲ್ಲ ಕೂಡ ನನ್ನ ಮೂಲಕನೇ ಆಗಿದೆ. ಈ ಯಾಕೋಬನು ನನ್ನಿಂದನೇ ಐಶ್ವರ್ಯವಂತವಾಗಿದ್ದಾನೆ ಅಂತ ಹೇಳಿ ತನ್ನ ಮಕ್ಕಳು ಅಂದ್ಕೊಳ್ತಿದ್ದಾರೆ ಪ್ರಿಯರೇ. ಆದ್ದರಿಂದ ಇನ್ನ ಈ ಯಾಕೋಬನವರು ದೇವರು ಹೇಳಿದ್ದರಿಂದ ಈ ಒಂದು ಕಾರಾನಿನಿಂದ ಓಡಿ ಬಂದು ತನ್ನ ಸ್ವದೇಶಕ್ಕೆ ಲಾಭಾನನಿಗೆ ಹೇಳದಂತೆ ಓಡಿ ಬರ್ತಿದ್ದಾರೆ ಪ್ರಿಯರೇ. ಮತ್ತೆ ಏನಂತ ಹೇಳ್ತಿದ್ದಾರೆ ಲಾಭಾನನು ಅಂತ ನೋಡಿ. ಇನ್ನ ಯಾಕೋಬನವರು ಸ್ವದೇಶಕ್ಕೆ ಬಂದಿದ ನಂತರ ಈ ಲಾಭಾನನು ಬಂದು ಒಂದು ಯಾಕೋಬನ ಬಳಿ ಯಾವ ರೀತಿಯಾಗಿ ಮಾತಾಡ್ತಿದ್ದಾರೆ ಅಂತ ನೋಡೋಣ. ಆದಿಕಾಂಡ 31ನೇ ಅಧ್ಯಾಯ 43ನೇ ವಚನ. ಆದಿಕಾಂಡ 31ನೇ ಅಧ್ಯಾಯ 43ನೇ ವಚನ. ಅದಕ್ಕೆ ಲಾಬಾನನು ಯಾಕೋಬನಿಗೆ, ಈ ಹೆಂಗಸರು ನನ್ನ ಕುಮಾರ್ತೆಗಳಲ್ಲವೇ? ಈ ಮಕ್ಕಳು ನನ್ನ ಮೊಮ್ಮಕ್ಕಳಲ್ಲವೇ? ಈ ಹಿಂಡುಗಳು ನನ್ನವೇ? ನಿನ್ನ ಕಣ್ಣ ಮುಂದೆ ಇರುವುದೆಲ್ಲವೂ ನನ್ನದಲ್ಲವೇ? ಆದರೆ ಈ ನನ್ನ ಕುಮಾರ್ತೆಗಳಿಗೋಸ್ಕರವೂ ಇವರು ಹೆತ್ತ ಮಕ್ಕಳಿಗೋಸ್ಕರವೂ ಈಗ ನಾನೇನು ಮಾಡುವೆನು? ಸಾಕು ಪ್ರಿಯರೇ. ಅದಕ್ಕೆ ಲಾಬಾನನು ಯಾಕೋಬನಿಗೆ, ಈ ಹೆಂಗಸರು ನನ್ನ ಕುಮಾರ್ತೆಗಳಲ್ಲವೇ? ಈ ಮಕ್ಕಳು ನನ್ನ ಮಕ್ಕಳಲ್ಲವೇ? ಈ ಹಿಂಡುಗಳು ನನ್ನವಲ್ಲವೇ? ನಿನ್ನ ಕಣ್ಣ ಮುಂದೆ ಇರುವವೆಲ್ಲವೂ ನನ್ನದಲ್ಲವೇ? ಆದರೆ ಈ ನನ್ನ ಕುಮಾರ್ತೆಗೋಸ್ಕರವು ಇವರು ಹೆತ್ತ ಮಕ್ಕಳಿಗೋಸ್ಕರವು ಈಗ ನಾನೇನು ಮಾಡುವೆನು ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನ್ ಹೇಳ್ತಿದ್ದಾರೆ? ಈ ಯಾಕೋಬನು ಇನ್ನ ಕಷ್ಟಪಟ್ಟು ತಾನು ಸಂಪಾದನೆ ಮಾಡ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಿಲ್ಲ. ಏನ್ ಹೇಳ್ತಿದ್ದಾರೆ? ಈ ಹೆಣ್ಣು ಮಕ್ಕಳು, ಈ ಹೆಂಗಸರು ನನ್ನ ಕುಮಾರ್ತೆಯರು. ಓಕೆ, ಇವಾಗ ಈತನ ಮಕ್ಕಳಲ್ವಾ ಹೆಣ್ಮಕ್ಳು? ಈ ಹೆಣ್ಣು ಮಕ್ಕಳು, ಈ ಹೆಂಗಸರು ನನ್ನ ಕುಮಾರ್ತೆಯರು. ಇದ್ರಲ್ಲಿ ಓಕೆ, ಇವರು ತನ್ನ ಮಕ್ಕಳಾದ್ರಿಂದ ಇವ್ರನ್ನ ನನ್ನ ಕುಮಾರ್ತೆಯರು ಅನ್ನೋದ್ರಲ್ಲಿ ಯಾವ್ದೇ ರೀತಿಯಾದಂತ ತಪ್ಪಿಲ್ಲ. ಮತ್ತೆ ಏನ್ ಹೇಳ್ತಿದ್ದಾರೆ? ಈ ಮಕ್ಕಳು ನನ್ನ ಮೊಮ್ಮಕ್ಕಳಲ್ಲವೇ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇವರಿಗೆ ಯಾಕೋಬನಿಗೆ ಹುಟ್ಟಿರುವಂತಹ ಮಕ್ಕಳನ್ನು ಕೂಡ ಇವರು ಕೂಡ ನನ್ನವರಲ್ಲವೇ ಅಂತ, ನನ್ನ ಮೊಮ್ಮಕ್ಕಳಲ್ಲವೇ ಅಂತ ಹೇಳ್ತಿದ್ದಾರೆ. ಮತ್ತೆ ಈ ಹಿಂಡುಗಳು ಕೂಡ ನನ್ನವಲ್ಲವೇ? ಈ ನಿನ್ನ ಕಣ್ಣ ಮುಂದೆ ಇರುವುದೆಲ್ಲವೂ ನನ್ನದಲ್ಲವೇ? ಅಂದ್ರೆ ಈ ಒಂದು ಹಿಂಡಾಗಲಿ, ಮಕ್ಕಳಾಗಲಿ, ಹೆಣ್ಣು ಮಕ್ಕಳಾಗಲಿ ಎಲ್ಲಾ ಕೂಡ ನನ್ನವೇ ಅಲ್ವೇ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಯಾಕೋಬನನ್ನು ಬರಿಗೈಯಲ್ಲಿ ಕಳಿಸ್ಬೇಕೆಂಬ ಉದ್ದೇಶದಿಂದ ಈ ಒಂದು ಲಾಬಾನನವರು ಮಾತನಾಡ್ತಿದ್ದಾರೆ ಪ್ರಿಯರೇ. ಇಲ್ಲಿ ದೇವರು ಆಶೀರ್ವಾದ ಮಾಡಿದ್ದಾರೆ ಯಾಕೋಬನಂತ ಈ ಒಂದು ಲಾಬಾನನವರು ಗ್ರಹಿಸ್ತಿಲ್ಲ. ಅಂದ್ರೆ ಇದೆಲ್ಲ ಕೂಡ ನನ್ನಿಂದನೇ ಆಗಿದೆ ಅಂತ ಹೇಳಿ ಇವೆಲ್ಲ ಈ ಹೆಂಗಸರು ನನ್ನ ಕುಮಾರ್ತೆಯರಲ್ಲವೇ? ಈ ಮಕ್ಕಳು ನನ್ನ ಮೊಮ್ಮಕ್ಕಳಲ್ಲವೇ? ಈ ಹಿಂಡುಗಳು ನನ್ನವಲ್ವೇ? ಅಂದ್ರೆ ಎಲ್ಲ ಕೂಡ ನನ್ನದೇ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಯಾಕೋಬನವರನ್ನು ಬರೀ ಕೈಯಲ್ಲಿ ಕಳಿಸುವಂತ ಉದ್ದೇಶದಿಂದ ಮಾತನಾಡ್ತಿದ್ದಾರೆ ಪ್ರಿಯರೇ. ಮತ್ತೆ ರಾತ್ರಿಯಲ್ಲಿ ದೇವರು ಒಂದು ಲಾಬಾನನೊಟ್ಟಿಗೆ ಮಾತನಾಡ್ತಿದ್ದಾರೆ ಪ್ರಿಯರೇ.
ಏನಂತ ಮಾಡ್ತಾ ಇರ್ತಿದಾರೆ, ನೀನು ಒಳ್ಳೇದನ್ನು ಮಾತಾಡ್ಬೇಡ, ಕೆಟ್ಟದನ್ನು ಮಾತಾಡ್ಬೇಡ, ನೀನ್ ಕೆಟ್ಟದ್ದು ಮಾತಾಡ್ಬೇಡ, ಒಳ್ಳೇದು ಮಾತಾಡ್ಬೇಡ. ಓಕೆ, ಕೆಟ್ಟದೇನು ಮಾತಾಡ್ಬಾರ್ದಲ್ವಾ, ಕೆಟ್ಟದ್ದು ಬೇಡ, ಒಳ್ಳೇದನ್ನು ಮಾತಾಡು ಅಂತ ಹೇಳ್ಬೋದಿತ್ತಲ್ಲ ದೇವ್ರು. ಆದ್ರೆ ಹೇಳಿಲ್ಲ, ನೀನು ಒಳ್ಳೇದನ್ನು ಕೂಡ ಮಾತನಾಡ್ಬೇಡ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಒಂದು ಲಾಭಾನವನ್ನು ಮಾತಾಡುವಂತದ್ರಲ್ಲಿ ಒಳ್ಳೇದನ್ನೋದೇ ಇಲ್ಲ ಅಂತ ಹೇಳಿ ದೇವರು ಈ ಒಳ್ಳೇದನ್ನುವಂಥದ್ದೇ ಈತನಲ್ಲಿ ಇಲ್ಲ ಅಂತ ಹೇಳಿ ಒಳ್ಳೇದನ್ನು ಕೂಡ ಮಾತನಾಡಬೇಡ ಅಂತ ಹೇಳ್ತಿದ್ದಾರೆ ಪ್ರಿಯರೇ. ಈ ಒಂದು ಲಾಭಾನನು ಅಂದ್ರೆ ಏನು? ಲೋಭತ್ವಕ್ಕೆ ಒಂದು ಇದಾಗಿದ್ದಾರೆ ಪ್ರಿಯರೇ. ಲೋಭತ್ವ ಉಳ್ಳವನಾಗಿದ್ದಾನೆ ಈತನು, ಹಣದಾಸೆ ಉಳ್ಳವನಾಗಿದ್ದಾನೆ ಪ್ರಿಯರೇ. ಈ ಒಂದು ಹಣದಾಸೆ ಮತ್ತೆ ಈ ಒಂದು ಲಾಭ ಎಂಬುವಂತ ವೃಕ್ಷ ಈತನಲ್ಲಿ ಇದೆ ಪ್ರಿಯರೇ. ಹೇಗೆ ನೋಡಿದ್ರೆ ಈತನು ಆಸ್ತಿ ಆಸ್ತಿ ಆಸ್ತಿ, ಹಣ ಹಣ ಹಣ, ಲಾಭವನ್ನು ಕುರಿತು ಮಾತ್ರ ಈತನು ಯೋಚನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಮತ್ತೆ ಈತನಲ್ಲಿ ಈ ಒಂದು ಕಹಿಯಾದಂತಹ ಬೇರು ಯಾವಾಗ ಪ್ರಾರಂಭವಾಯಿತು, ಯಾವಾಗ ಚಿಗುರಿಸಿತು ಅಂತ ನಾವು ವಾಕ್ಯದ ಮೂಲಕ ನೋಡ್ಕೊಳ್ಳೋಣ ಪ್ರಿಯರೇ. ಈ ಒಂದು ನನಗೆ ಮಕ್ಕಳ ಮೇಲೆ ಅಂತ ಪ್ರೀತಿ ಇಲ್ಲ, ಮತ್ತೆ ಮೊಮ್ಮಕ್ಕಳ ಮೇಲೆ ಏನಾದ್ರು ಪ್ರೀತಿ ಇದೆಯಾ ಅಂದ್ರೆ ಇಲ್ಲ ಪ್ರಿಯರೇ. ಈತನು ಬರೀ ಒಂದು ಲಾಭವನ್ನು ಮಾತ್ರ ಅಪೇಕ್ಷಿಸುವವನಾಗಿ ಇದ್ದಾನೆ. ಮತ್ತೆ ನೋಡಿ, ಈಗ ಒಂದು ಕಹಿಯಾದಂತಹ ಬೇರು ಒಂದು ಲಾಭಾನನಲ್ಲಿ ಯಾವಾಗ ಪ್ರಾರಂಭವಾಯಿತು, ಹೇಗೆ ಪ್ರಾರಂಭವಾಯಿತು ಅಂತ ನೋಡೋಣ. ನೋಡಿ, ಆದಿಕಾಂಡ 24ನೇ ಅಧ್ಯಾಯ 30ನೇ ವಚನ. 34 ಅಕ್ಕ. 24ನೇ ಅಧ್ಯಾಯ 30ನೇ ವಚನ. ಅವನು ತನ್ನ ತಂಗಿಯ ಮೇಲೆ ಇದ್ದ ಮೂಗುತಿಯನ್ನು ಬಳೆಗಳನ್ನು ನೋಡಿ, ಆ ಮನುಷ್ಯನು ನನ್ನ ಸಂಗಡ ಹೀಗೆ ಮಾಡಿದನೆಂದು ತಂಗಿ ಹೇಳಿದ ಮಾತನ್ನು ಕೇಳಿ ಬುಗ್ಗೆಯ ಹತ್ತಿರ ಒಂಟೆಗಳ ಬಳಿಯಲ್ಲಿ ನಿಂತಿದ್ದ ಆ ಮನುಷ್ಯನ ಬಳಿಗೆ ಓಡಿ ಬಂದನು. ಸಾಕು ಪ್ರಿಯರೇ. ಇಲ್ಲಿ ಅವನು ರೆಬೆಕ್ಕಳಿಗೆ ಲಾಬಾನನೆಂಬ ಅಣ್ಣನಿದ್ದನು. ಅವನು ತನ್ನ ತಂಗಿಯ ಮೇಲೆ ಇದ್ದ ಮೂಗುತಿಯನ್ನು ಬಳೆಗಳನ್ನು ನೋಡಿ, ಆ ಮನುಷ್ಯನು ನನ್ನ ಸಂಗಡ ಹೀಗೆ ಮಾತಾಡಿದನೆಂದು ತಂಗಿ ಹೇಳಿದ ಮಾತನ್ನು ಕೇಳಿ ಬುಗ್ಗೆಯ ಹತ್ತಿರ ಒಂಟೆಗಳ ಬಳಿಯಲ್ಲಿ ನಿಂತಿದ್ದ ಮನುಷ್ಯನ ಬಳಿಗೆ ಓಡಿ ಬಂದನು. ಇಲ್ಲಿ ರಿಬೆಕ್ಕಳನ್ನು ನೋಡ್ತಾ ಇದೀವಿ ಪ್ರಿಯರೇ. ಅಂದ್ರೆ ರಿಬೆಕ್ಕಳಿಗೆ ರಿಬೆಕ್ಕಳು ಅವನು ತನ್ನ ತಂಗಿಯನ್ನು ರೆಬೆಕ್ಕಳು ಲಾಬಾನನೆಂಬ ಅಣ್ಣನಿದ್ದನು. ತನ್ನ ತಂಗಿಯ ಮೇಲೆ ಇದ್ದ ಮೂಗುತಿಯನ್ನು ಬಳೆಗಳನ್ನು ನೋಡಿ ಆ ಮನುಷ್ಯನು ನನ್ನ ಸಂಗಡ ಹೀಗೆ ಮಾತಾಡಿದನೆಂದು. ಇಲ್ಲಿ ಲಾಬಾನನವರು ತನ್ನ ತಂಗಿಯಾದಂತಹ ರೆಬೆಕ್ಕಳಿಗೆ ತನ್ನ ಮೂಗುತಿಯನ್ನು, ಅಂದ್ರೆ ಚಿನ್ನದಂತ ಮೂಗುತಿಯನ್ನು, ಬಳೆಗಳನ್ನು ನೋಡ್ತಿದ್ದಾನೆ ಪ್ರಿಯರೇ. ಅಂದ್ರೆ ಈ ಒಂದು ಚಿಗುರು ಅನ್ನುವಂಥದ್ದು ಇಲ್ಲೇ ಈ ಒಂದು ಲಾಬಾನನಲ್ಲಿ ಪ್ರಾರಂಭವಾಗಿದೆ ಪ್ರಿಯರೇ. ಅಂದ್ರೆ ತನ್ನ ತಂಗಿಯಾದಂತಹ ರೆಬೆಕ್ಕಳ ಒಂದು ಮೂಗುತಿಯನ್ನು, ಅದೇ ರೀತಿಯಾಗಿ ಬಳೆಗಳನ್ನು ನೋಡಿ ಅವಾಗ್ಲೇ ಈ ಒಂದು ಚಿಗುರು ಅಂದ್ರೆ ಒಂದು ದುರಾಸೆ, ಆಸೆ, ಒಂದು ಚಿನ್ನ ಅಲ್ವಾ, ಹಣ, ಚಿನ್ನ ಅಂದ್ರೆ ಏನು, ಆಸ್ತಿ. ಈ ಒಂದು ಆಸ್ತಿ ಎಂಬುವಂತ ಒಂದು ಚಿಗುರು, ಕಹಿಯಾದಂತಹ ಚಿಗುರು, ವಿಷವುಳ್ಳಂತಹ ಚಿಗುರು ಈ ಒಂದು ಲಾಬಾನನಲ್ಲಿ ಪ್ರಾರಂಭವಾಗಿದೆ ಪ್ರಿಯರೇ. ಇಸಾಕನಿಗೆ ಹೆಂಡತಿಯನ್ನಾಗಿ ಮಾಡ್ಕೊಳ್ಳೋದಿಕ್ಕೆ ರಿಬ್ಕಳನ್ನು ಹುಡುಕೊಂಡು ಬಂದಂತಹ ಒಂದು ಮನುಷ್ಯನನ್ನು ಆ ಒಂದು ಚಿನ್ನವನ್ನು ರಿಬ್ಕಳಿಗೆ ಕೊಟ್ಟ ನಂತರ ಆ ಒಂದು ಚಿನ್ನವನ್ನು ನೋಡಿದಂತಹ ಒಂದು ಲಾಬಾನನಿಗೆ ಏನು ಅವಾಗಿಂದನೇ ಆ ಒಂದು ಚಿನ್ನ, ಆಸ್ತಿ ಎಂಬುವಂತ ಒಂದು ವಿಷವುಳ್ಳಂತಹ ಬೇರು ಆಗಲೇ ಪ್ರಾರಂಭವಾಗಿದೆ ಪ್ರಿಯರೇ. ಆ ಒಂದು ವಿಷವುಳ್ಳಂತಹ ಬೇರು ಆತನಲ್ಲಿ ಪ್ರಾರಂಭವಾಗಿದೆ. ಈ ಒಂದು ಆಸೆ ಹುಟ್ಟಿದೆ. ಆಸೆ ಅಂದ್ರೆ ಯಾವ ರೀತಿ? ಚಿಕ್ಕದಲ್ಲ ಆಸೆ,
ಆಸೆ ಸ್ವಲ್ಪವಾಗಿ ಹುಟ್ಟುತ್ತೆ. ಸ್ವಲ್ಪವಾಗಿ ಹುಟ್ಟಿ ಬೆಳೆದು 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 ಮಹಾವೃಕ್ಷವಾಗಿ ಹೋಗುತ್ತೆ ಪ್ರಿಯರೇ. ಅಂತದ್ರಲ್ಲಿ ಈ ಒಂದು ಲಾಭಾನಿನಲ್ಲಿ ಕೂಡ ಈ ಒಂದು ಕಹಿಯಾದಂತಹ ಬೇರು ಅಥವಾ ಒಂದು ವಿಷವುಳ್ಳ ಅಂತಹ ಬೇರು ಅವಾಗಲೇ ಚಿಗುರಿಸಿದೆ ಪ್ರಿಯರೇ. ಆ ಒಂದು ಆಭರಣಗಳನ್ನು ನೋಡಿ ಆಸೆ ಹುಟ್ಟಿದೆ. ಮತ್ತೆ ಈಗ ಇನ್ನ ಯಾಕೋಬನ ಈತನ ಬಳಿಗೆ ಬರ್ತಾನಲ್ಲ, ಈ ಯಾಕೋಬನನ್ನು ಯಾವ ರೀತಿಯಾಗಲೂ ಮಾಡಿ ಈತನನ್ನ ನಾನು ಬಳಸ್ಕೋಬೇಕು ಅಂತ ಈ ಒಂದು ಆಸೆಯಿಂದ ಯಾಕೋಬನನ್ನು ಬಳಸ್ಕೊಂಡಿದ್ದಾನೆ ಪ್ರಿಯರೇ. ಈ ಒಂದು ವಿಷವುಳ್ಳಂತ ಬೇರನ್ನು ಈ ಲಾಭನನು ಉಳ್ಳವನಾಗಿದ್ದಾನೆ. ನಾವು ಕೂಡ ಈ ಯಾವುದೇ ರೀತಿಯಾದಂತಹ ವಿಷವುಳ್ಳ ಬೇರುಗಳು ನಮ್ಮಲ್ಲಿ ಇರಬಾರ್ದು ಪ್ರಿಯರೇ. ಈ ಲಾಭಾನನಿಗೆ ಇದ್ದ ಹಾಗೆ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ವಿಷವುಳ್ಳ ಬೇರುಗಳು ಇರಲೇಬಾರದು ಪ್ರಿಯರೇ. ನಾವು ಕ್ರಿಸ್ತನಲ್ಲಿ ಬೇರೂರಿದವರಾಗಿರ್ಬೇಕು. ಅಂದ್ರೆ ದ್ರಾಕ್ಷ ಬಳ್ಳಿ ಕ್ರಿಸ್ತನು, ನಾವೆಲ್ಲ ಕೂಡ ಆ ಒಂದು ಬೇರುಗಳಾಗಿರ್ಬೇಕು ಪ್ರಿಯರೇ. ನೋಡಿ ಆ ಮಾತನ್ನು ಕೂಡ ನೋಡ್ಕೊಳ್ಳೋಣ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6-7 ವಚನಗಳು. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6-7 ವಚನಗಳು. ಆದದ್ದರಿಂದ ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ಸಾಕು ಪ್ರಿಯರೇ. ಆದುದರಿಂದ ನೀವು ಕರ್ತನನ್ನು ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರ್ರಿ. ಇಲ್ಲಿ ನಾವು ಏನಾಗಿರ್ಬೇಕಂತೆ? ಕ್ರಿಸ್ತನಲ್ಲಿ ಬೇರೂರಿಕೊಂಡವರಾಗಿರ್ಬೇಕು. ಅಷ್ಟೇ ಹೊರತು ಕಹಿಯಾದಂತಹ ಬೇರು, ವಿಷಯಗಳಂತಹ ಬೇರು ನಮ್ಮಲ್ಲಿ ಇರಬಾರ್ದು. ನಾವು ಕ್ರಿಸ್ತನಲ್ಲಿ ಬೇರೂರಿಕೊಂಡವರಾಗಿ ಇರಬೇಕು. ಮತ್ತೆ ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು 19ನೇ ವಚನ ಓದ್ಬೇಕಾ? ಹೌದು. ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಇಲ್ಲಿ ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಇಲ್ಲಿ ನಾವು ಪ್ರೀತಿಯಲ್ಲಿ ನೆಲೆಗೊಂಡಿರ್ಬೇಕು ಪ್ರಿಯರೇ. ಆ ಒಂದು ದೇವರ ಒಂದು ಪ್ರೀತಿಯಲ್ಲಿ ನೆಲೆಗೊಂಡಿರ್ಬೇಕು. ಆ ಒಂದು ಪ್ರೀತಿಯಲ್ಲಿ ಬೆಳೆಯಬೇಕು. ಕ್ರಿಸ್ತನಲ್ಲಿ ಬೇರೂರಿಕೊಂಡವರಾಗಿ ಇರಬೇಕು ಪ್ರಿಯರೇ. ಕಹಿಯಾದಂತಹ ಬೇರುಗಳು ನಮ್ಮಲ್ಲಿ ಇರಬಾರದು. ಆ ಒಂದು ಕಹಿಯಾದಂತಹ ಬೇರುಗಳು ನಮ್ಮಲ್ಲಿ ಇದ್ರೆ ನಾವು ಅದನ್ನ ಈಗಲೇ ತೆಗೆದು ಹಾಕೊಳ್ಳೋಣ ಪ್ರಿಯರೇ. ನಾವು ನಮ್ಮ ಆತ್ಮ ಜೀವಿತವನ್ನು ಆತ್ಮ ಫಲಗಳಿಂದ ಬೆಳೆಸಬೇಕು ಪ್ರಿಯರೇ. ನಾವು ನೋಡಿ, ಮೊದಲದಲ್ಲಿ ನೋಡಿದಂತಹ ಒಂದು ವಚನವನ್ನ ನೋಡ್ಕೊಳ್ಳೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19-20 ವಚನಗಳು. 20. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವ್ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ.
ಹ್ಮ್ ಇಲ್ಲಿ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯವೆ. ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗಿತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ, ಇಂಥವುಗಳೇ. ಇವೆಲ್ಲವೂ ಕೂಡ ಏನಂತ ನಾವು ನೋಡ್ಕೊಂಡಿದೀವಿ ಅಂದ್ರೆ ವಿಷವುಳ್ಳಂತಹ ಬೇರುಗಳು, ಕಹಿಯಾದಂತಹ ಬೇರುಗಳಾಗಿ ಇದಾವೆ ಪ್ರಿಯರೇ. ಇವೆಲ್ಲವುಗಳಂತಹ ಚಿಗುರು ನಮ್ಮಲ್ಲಿ ಏನಾದ್ರು ಇದೆಯಾ ಅಂತ ನಮ್ಮನ್ನ ನಾವು ಪರಿಶೀಲಿಸ್ಕೊಳ್ಬೇಕು ಪ್ರಿಯರೇ. ಆ ಒಂದು ಚಿಗುರು, ಈ ರೀತಿಯಾದಂತಹ ಚಿಗುರು ನಮ್ಮಲ್ಲಿ ಏನಾದ್ರು ಇದ್ರೆ ಅದನ್ನ ಈಗ್ಲೇ ನಾವು ತೆಗೆದು ಹಾಕೊಳ್ಬೇಕು ಪ್ರಿಯರೇ. ನಾವು ಯಾವ ಒಂದು ಬೇರನ್ನು ಹೊಂದಿದವರಾಗಿರ್ಬೇಕು ಅಂದ್ರೆ ಕ್ರಿಸ್ತನಲ್ಲಿ ಬೇರೂರಿದವರಂತೆ ನಾವು ಇರ್ಬೇಕು ಪ್ರಿಯರೇ. ನಮ್ಮ ಆತ್ಮೀಯ ಜೀವಿತದಲ್ಲಿ ಈ ಒಂದು ಕಹಿಯಾದ ಬೇರುಗಳು ಇದ್ರೆ ನಮ್ಮನ್ನು ಅದು ನಾಶನ ಪಡಿಸುತ್ತೆ. ಅಂದ್ರೆ ಈ ಒಂದು ದುಷ್ಟನು ನಮ್ಮನ್ನು ನಾಶನಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಆದಂತ ಕಹಿಯಾದಂತಹ ಬೇರುಗಳು ನಮ್ಮಲ್ಲಿ ಇದ್ರೆ ಅವುಗಳನ್ನು ಬೆಳೆಸಲಿಕ್ಕೆ, ಅಂದ್ರೆ ಅದನ್ನ ಮುಂದಕ್ಕೆ ತರಲಿಕ್ಕೆ ಪ್ರಯತ್ನಿಸ್ತಾ ಇರ್ತಾನೆ ಈ ಒಂದು ದುಷ್ಟನು. ನಾವು ಆ ದುಷ್ಟನನ್ನು ಜಯಿಸ್ಬೇಕು ಪ್ರಿಯರೇ. ದುಷ್ಟನನ್ನು ಜಯಿಸ್ಬಿಟ್ಟು ಏನ್ ಮಾಡ್ಬೇಕು, ಈ ಒಂದು ಕಹಿಯಾದಂತಹ ಬೇರುಗಳು ನಮ್ಮಲ್ಲಿ ಏನಾದ್ರು ಇದ್ರೆ ಅದನ್ನು ಪ್ರಾರಂಭದಲ್ಲೇ ತೆಗೆದು ಹಾಕೊಳ್ಬೇಕು ಪ್ರಿಯರೇ. ಪ್ರಾರಂಭದಲ್ಲೇ ತೆಗೆದು ಹಾಕೊಂಡ್ರೆ ನಮ್ಮ ಒಂದು ಆತ್ಮೀಯ ಜೀವಿತವನ್ನು ಒಂದು ಕ್ರಿಸ್ತನಲ್ಲಿ ಬೇರೂರಿಕೊಂಡಿರ್ಬೇಕು ಪ್ರಿಯರೇ. ಕ್ರಿಸ್ತನಲ್ಲಿ ಬೇರೂರಿಕೊಂಡು ಒಂದು ನಮ್ಮ ಆತ್ಮೀಯ ಜೀವಿತವನ್ನು ಬೆಳೆಸ್ಕೊಳ್ಬೇಕು ಪ್ರಿಯರೇ. ಅಷ್ಟೇ ಹೊರತು ದುಷ್ಟನಿಗೆ ನಮ್ಮ ಜೀವಿತದಲ್ಲಿ ಒಂದು ಅವಕಾಶ ಅನ್ನುವಂಥದ್ದು ಕೊಡಲೇಬಾರದು ಪ್ರಿಯರೇ. ಈ ದುಷ್ಟನಿಗೆ ಅವಕಾಶ ಕೊಟ್ರೆ ಏನಾಗುತ್ತೆ ಅಂತ ನಮ್ಮೆಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿರುವಂತಹದ್ದೇ ಪ್ರಿಯರೇ. ಆ ಒಂದು ದುಷ್ಟನ್ ಏನ್ ಮಾಡ್ತಾನೆ, ನಮ್ಮನ್ನು ನಾಶನಕ್ಕೆ, ಅಂದ್ರೆ ಒಂದು ನಾಶಕರವಾದಂತಹ ಒಂದು ನರಕಕ್ಕೆ ಪಾತ್ರರಾಗುವಂತೆ ಈ ಒಂದು ದುಷ್ಟನು ನಮ್ಮನ್ನು ಮಾಡ್ತಾನೆ. ಆದ್ದರಿಂದ ನಾವು ಈ ದುಷ್ಟನನ್ನು ಜಯಿಸ್ಬೇಕು ಪ್ರಿಯರೇ. ನಮ್ಮಲ್ಲಿ ಏನಾದ್ರು ಈ ರೀತಿಯಾದಂತಹ ಕಹಿಯಾದ ಬೇರುಗಳು, ಈ ಒಂದು ಲಾಭಾನನಲ್ಲಿರುವಂತಹ ಕಹಿಯಾದ ಬೇರುಗಳು ನಮ್ಮಲ್ಲಿ ಏನಾದ್ರು ಇದೆಯಾ, ಆ ಒಂದು ಬೇರುಗಳು ನಮ್ಮಲ್ಲಿ ಇದ್ರೆ ನಾವು ಅದನ್ನು ಯಾವ ರೀತಿ ತೆಗೆದು ಹಾಕೊಳ್ಬೇಕು ಅಂತ ನಾವು ಇಲ್ಲಿವರೆಗೂ ನೋಡಿದೀವಿ. ಆ ತಂದೆಯಾದ ದೇವರು ಬರ್ಸಿದ್ದಾರೆ ಪ್ರಿಯ, ನಮಗೆ ಒಂದು ಗ್ರಂಥವನ್ನು ಬರ್ಸಿದ್ದಾರೆ. ಇದರ ಮೂಲಕ ನಾವು ನಮ್ಮಲ್ಲಿ ಏನಾದ್ರು ಕಹಿಯಾದ ಬೇರುಗಳು ಇದ್ರೆ ಅವುಗಳನ್ನು ತೆಗೆದು ಹಾಕೊಳ್ಳೋಣ ಪ್ರಿಯರೇ. ನಾವು ಕ್ರಿಸ್ತನಲ್ಲಿ ಬೇರೂರಿಕೊಂಡವರಾಗಿ ಇರೋಣ ಪ್ರಿಯರೇ. ಕ್ರಿಸ್ತನಲ್ಲಿ ಬೇರೂರಿಕೊಂಡವರಾಗಿ ಇರುತ್ತಾ ಒಂದು ದೇವರ ಒಂದು ರಾಜ್ಯವನ್ನು ಸೇರಲು ನಾವೆಲ್ಲರೂ ಕೂಡ ತವಕ ಪಡುವವರಾಗಿ ಇರೋಣ ಪ್ರಿಯರೇ. ಈ ಒಂದು ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ಒಂದು ಮುಂಜಾನೆ ವೇಳೆಯಲ್ಲಿ ತಂದೆ ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಮಾಡಿದಂತಹ ಸಹಾಯಕ್ಕಾಗಿ ಸ್ತೋತ್ರ ತಂದೆ. ಹೌದು ತಂದೆ, ಇಲ್ಲಿಯವರೆಗೂ ನಿಮ್ಮ ಮಾತುಗಳನ್ನು ನೋಡಿಕೊಂಡಂತ ನಾವೆಲ್ಲರೂ ಕೂಡ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ತಂದೆ, ನಮ್ಮಲ್ಲಿ ಏನಾದರೂ ವಿಷಯವುಳ್ಳಂತಹ ಬೇರುಗಳು ನಮ್ಮಲ್ಲಿ ಏನಾದ್ರು ಇದ್ರೆ ಅವುಗಳನ್ನು ಚಿಗುರಿಸದಂತೆ ನಾವು ಅವುಗಳನ್ನು ತೆಗೆದು ಹಾಕಿಕೊಳ್ಳಲಿಕ್ಕೆ ನಮಗೆ ಬೇಕಾದಂತಹ ಸಹಾಯವನ್ನು ನಮ್ಮೆಲ್ಲರಿಗೆ ದಯಪಾಲಿಸಬೇಕೆಂಬುದಾಗಿ ಕೇಳ್ತಾ ಇದ್ದೀನಿ ತಂದೆ. ಹೌದು ತಂದೆ, ನಾನೇನಾದರೂ ತಪ್ಪು ಮಾತನಾಡಿದರೆ ನನ್ನನ್ನು ಕ್ಷಮಿಸಿ ತಂದೆ. ಅದೇ ರೀತಿಯಾಗಿ ತಂದೆ, ಒಂದು ಸಮಯದಲ್ಲಿ ಅನಾರೋಗ್ಯದಲ್ಲಿರುವಂತಹ ನಿಮ್ಮ ಮಕ್ಕಳನ್ನು ನೆನಪು ಮಾಡ್ತಾ ಇದ್ದೀನಿ ತಂದೆ. ಹೌದು ತಂದೆ, ಇಮ್ಮಾನುವೇಲ್ ಅಂಕಲ್ ಅವರನ್ನು ನೆನಪು ಮಾಡ್ತಾ ಇದ್ದೀನಿ ತಂದೆ. ಹೌದು ತಂದೆ, ನಿಮ್ಮ ಸೇವಕರು ತಂದೆ ನಿಮ್ಮ ಕೆಲಸದಲ್ಲಿ ಇದ್ದಾರೆ ತಂದೆ. ಆ ಮಕ್ಕಳಿಗೆ ಮಗನಿಗೆ ಬೇಕಾದಂತಹ ಆರೋಗ್ಯವನ್ನು ದಯಪಾಲಿಸಿ ತಂದೆ. ಪೂರ್ಣವಾಗಿ ಗುಣ ಹೊಂದಲಿಕ್ಕೆ ಬೇಕಾದಂತಹ ಸಹಾಯವನ್ನು ದಯಪಾಲಿಸಿ ತಂದೆ. ಕುಟುಂಬಕ್ಕೆ ಬೇಕಾದಂತಹ ಆದರಣೆಯನ್ನು ಕೂಡ ದಯಪಾಲಿಸಬೇಕೆಂಬುದಾಗಿ ಕೇಳ್ತಾ ಇದ್ದೀನಿ ತಂದೆ. ಅದೇ ರೀತಿಯಾಗಿ ಸುರೇಶ್ ಬ್ರದರ್ ಅವರಿಗೆ ಕೂಡ ತಂದೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿ ತಂದೆ. ಅದೇ ರೀತಿಯಾಗಿ ತಂದೆ ಜೆರಮ್ ಪಿಂಟೋ ಬ್ರದರ್ ಅವರನ್ನು ಕೂಡ ನೆನಪು ಮಾಡ್ತಾ ಇದ್ದೀನಿ ತಂದೆ. ಅವರು ಕೂಡ ತಂದೆ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಬೇಕೆಂಬುದಾಗಿ ಕೇಳ್ತಾ ಇದ್ದೀನಿ ತಂದೆ. ಹೌದು ತಂದೆ, ಇಲ್ಲಿಯವರೆಗೂ ತಂದೆ ನಿಮ್ಮ ಮಾತುಗಳನ್ನು ಹೇಳಲಿಕ್ಕೆ ನನಗೆ ಮಾಡಿದಂತ ಕೃಪೆಗಾಗಿ ಸ್ತೋತ್ರ ತಂದೆ. ಹೌದು ತಂದೆ, ನಾವೆಲ್ಲರೂ ಕೂಡ ನಿಮ್ಮ ಜ್ಞಾನದಲ್ಲಿ ದಿನೇ ದಿನೇ ತಂದೆ ಫಲಿಸಲಿಕ್ಕೆ ಬೇಕಾದಂತಹ ಸಹಾಯವನ್ನು ದಯಪಾಲಿಸಿ ತಂದೆ. ನಾವು ನಿಮ್ಮ ಮಾತುಗಳನ್ನು ಕಲಿಯುವುದರಲ್ಲಿ ತಂದೆ ಇನ್ನು ಹಾಲು ಕುಡಿಯುವಂತಹ ಮಕ್ಕಳಾಗಿರದೆ ಬೆಳೆಯಲಿಕ್ಕೆ ಬೇಕಾದಂತಹ ಸಹಾಯವನ್ನು ನಮ್ಮೆಲ್ಲರಿಗೆ ದಯಪಾಲಿಸಬೇಕೆಂಬುದಾಗಿ ಕೇಳ್ತಾ ಇದ್ದೀನಿ ತಂದೆ. ಇಲ್ಲಿಯವರೆಗೂ ತಂದೆ ನನ್ನ ಒಂದು ಪ್ರಾರ್ಥನೆಯನ್ನು ಕೇಳಿದಿರೋದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಒಂದು ಪ್ರಾರ್ಥನೆ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೆನ್.